ಸುರ್ಜೇವಾಲಾ ಜೊತೆ ರಾಮಲಿಂಗಾರೆಡ್ಡಿ ಚರ್ಚೆ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 1 ಗಂಟೆ ಮಾತುಕತೆಯನ್ನ ನಡೆಸಿದ್ದಾರೆ. ಇದೀಗ ರಾಮಲಿಂಗಾರೆಡ್ಡಿ ಅವರು ಅಲ್ಲಿಂದ ತೆರಳಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ರಾಮಲಿಂಗಾರೆಡ್ಡಿ ಕೊಟ್ಟಿಲ್ಲ. ಇನ್ನು ಮಾತುಕತೆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಉಪಸ್ಥಿತರಿದ್ರು. ಇಬ್ಬರ ಸಮ್ಮುಖದಲ್ಲಿ ಗೊಂದಲ ಬಗೆಹರಿಸುವಂತ ಕಸರತ್ತು ನಡೆದಿದೆ ಸುರ್ಜೇವಾಲಾ ಅವರಿಂದ. ಇದೀಗ ಚರ್ಚೆ ಮುಕ್ತಾಯ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಹೊರಟಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಸುರ್ಜೇವಾಲಾ ರಾಮಲಿಂಗಾರೆಡ್ಡಿ ಜೊತೆ ಕೂತು ಚರ್ಚೆಯನ್ನ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರನ್ನು ಕೂಡ ಕರೆಸಿಕೊಂಡಿದ್ರು. ಇದೀಗ ಮಾತುಕತೆ ನಂತರದಲ್ಲಿ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೇನೆ ರಾಮಲಿಂಗಾರೆಡ್ಡಿ ಅವರು ತೆರಳಿದ್ದಾರೆ. ನಿನ್ನೆ ದಿನವೂ ಕೂಡ ಖುದ್ದು ಸಿಎಂ ಡಿಕೆ ಅವರು ಹೋಗಿ ರಾಮಲಿಂಗಾರೆಡ್ಡಿ ಅವರನ್ನ ಒಂದು ಖಾಸಗಿ ಹೋಟೆಲ್ನಲ್ಲಿ ಜಯನಗರದಲ್ಲಿ ಭೇಟಿಯಾಗಿದ್ದು ಮನವೊಲಿಸುವ ಪ್ರಯತ್ನಗಳಾಗಿದ್ದನ್ನ ನಾವು ಗಮನಿಸಬಹುದು. ಇವತ್ತೀಗ ಮತ್ತೆ ಸುರ್ಜೇವಾಲಾ ಅವರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವ ಕಸರತ್ತನ್ನ ನಡೆಸಿದ್ದಾರೆ. ಇತ್ತ ಕೃಷ್ಣ ಬೈರೇಗೌಡರ ಜೊತೆನೂ ಕೂಡ ಮಾತುಕತೆಯಾಗಿದೆ. ಬಟ್ ಅದರ ರಿಸಲ್ಟ್ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳಿದ್ದಾರೆ, ಅವರು ಖುದ್ದು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸುರ್ಜೇವಾಲಾ ಅವರ ಜೊತೆಗಿನ ಚರ್ಚೆಯ ನಂತರದಲ್ಲಿ. ಹಾಗಾಗಿ ಅವರೇನಾದ್ರೂ ಮನಸ್ಸು ಬದಲಾಯಿಸಿದಾರ ಏನು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತ ಕ್ಲಾರಿಫಿಕೇಶನ್ ಸ್ಪಷ್ಟನೆ ಸಿಕ್ಕಿಲ್ಲ. ನೋಡಿ, ಸಭೆ ನಡೆದ ನಂತರದಲ್ಲಿ ರೆಡ್ಡಿ ಅವರು ಹೇಗೆ ತೆರಳಿದ್ದಾರೆ ಅಂತ ಕಾರ್ನ ಗ್ಲಾಸ್ ಹಾಕೊಂಡಿದ್ದಾರೆ. ಯಾರ ಜೊತೆನೂ ಮಾತನಾಡೋದಕ್ಕೆ ರೆಡಿ ಇಲ್ಲ ಅವರು. ಹಾಗೆ ಮುಂದಕ್ಕೆ ಹೋಗಿದ್ದಾರೆ. ಸೊ ಈ ಸಭೆಯ ರಿಸಲ್ಟ್ ಏನಾಗಿದೆ, ಏನಾದ್ರೂ ಮಾತುಕತೆ ಫಲ ಕೊಟ್ಟಿದ್ರೆ ಬಹುಶಃ ರೆಡ್ಡಿ ಅವರು ಮಾತನಾಡ್ತಾ ಇದ್ರು ಅನ್ಸುತ್ತೆ. ಬಟ್ ಯಾವುದೇ ಪ್ರತಿಕ್ರಿಯೆ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ತೆರಳಿದ ನಂತರದಲ್ಲೂ ಕೂಡ ಮಾತುಕತೆ ಮುಂದುವರೆದಿದೆ. ನಾವಾಗ್ಲೇ ಹೇಳಿದಾಗೆ ಕೃಷ್ಣ ಬೈರೇಗೌಡರು ಕೂಡ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕಾರ್ ಹತ್ತಿ ಹೊರಟರು. ಅದಾದ ನಂತರ ಇದೀಗ ಕೃಷ್ಣ ಬೈರೇಗೌಡರ ಜೊತೆಗೆ ಸುರ್ಜೇವಾಲಾ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರ ಪರಿಸ್ಥಿತಿ ಹೇಗಂತ ಹೇಳಿದ್ರೆ, ಸಿಕ್ಕಿದೆ ಸಚಿವ ಸ್ಥಾನ. ಬಟ್ ಈ ರೀತಿಯಾಗಿ ಅಸಮಾಧಾನ ವ್ಯಕ್ತವಾಗ್ತಿರ್ಬೇಕಾದ್ರೆ ಅವರ ನಿರ್ಧಾರ ಏನಾಗಿರುತ್ತೆ, ಅಥವಾ ಅವ್ರಿಗೆ ಏನ್ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು, ಸಿಎಂ ಜೊತೆಗೆ ಏನ್ ಮಾತುಕತೆಯಾಗಿದೆ, ಏನಾದ್ರೂ ಅದ್ರ ಬದಲು ಅದಕ್ಕೆ ಒಪ್ಪಿಕೊಳ್ಬಹುದು, ಅಥವಾ ಅಂತ ಒಂದು ಪ್ರಸ್ತಾಪವನ್ನ ಹೈಕಮಾಂಡ್ ಇಟ್ಟಿದ್ದಿದೆಯಾ, ಇನ್ನಷ್ಟೇ ನೋಡ್ಬೇಕಿದೆ. ಬಟ್ ರಾಮಲಿಂಗಾರೆಡ್ಡಿ ಅವರ ನಿರ್ಧಾರ ಅಂತೂ ಬಹಳ ಸ್ಪಷ್ಟ. ಅವರು ಈ ಹಿಂದೆ ಸುದ್ದಿಗೋಷ್ಠಿಯನ್ನ ನಡೆಸಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ರು. ನಾನು ಯಾಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅಂತ. ನಾನು ಬೆಂಗಳೂರಿನವನು, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ, ನಿರ್ವಹಿಸ್ತೀನಿ ಅದನ್ನ ಅಂತ. ಸೊ ಕೊಡದೇ ಇರೋದಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ರಾಮಲಿಂಗಾರೆಡ್ಡಿ ಜೊತೆ ಚರ್ಚೆ ನಂತರ ಸುದ್ದಿಗೋಷ್ಠಿಯನ್ನು ನಡೆಸೋರಿದ್ದಾರೆ ಸುರ್ಜೇವಾಲಾ. ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇನ್ನೇನು ಮಾತನಾಡ್ತಾರೆ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಈ ಸಂಧಾನ ಮಾತುಕತೆಗಳೆಲ್ಲ ನಡೆಯುತ್ತಲ್ಲ, ಅದರ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೂ ಮಾತನಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಹಾಗೆ ರೆಡ್ಡಿ ಅವರು ತೆರಳಿದ ನಂತರದಲ್ಲಿ ಮತ್ತೆ ಕೃಷ್ಣ ಬೈರೇಗೌಡರ ಜೊತೆ ಕೂತು ಮಾತನಾಡಿದ್ದಾರೆ. ಯಾರು ಏನು ಉತ್ತರ ಕೊಟ್ರು, ಯಾರು ಅಡ್ಜಸ್ಟ್ ಆಗ್ತಾರೆ, ಸಂಪೂರ್ಣ ಈ ಚರ್ಚೆಯ ಔಟ್ಕಮ್ ಏನು ಅನ್ನೋದು ಸುರ್ಜೇವಾಲಾ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ ನಂತರದಲ್ಲಿ ಗೊತ್ತಾಗಬೇಕಿದೆ. ನಾಯಕತ್ವ ಬದಲಾವಣೆಯನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿತ್ತು ಹೈಕಮಾಂಡ್. ಹಾಗೆ ರಾಜ್ಯದ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಸಾಥನ್ನ ಕೊಟ್ಟಿದ್ರು, ಶಾಸಕರಿಂದ ಹಿಡಿದು ಅಂದಿನ ಸಿಎಂ ಡಿಸಿಎಂ ವರೆಗೂ ಕೂಡ. ಬಟ್ ಈಗ ಇದೊಂದು ಸಚಿವ ಸ್ಥಾನ ಬಹಳ ದೊಡ್ಡ ತಲೆನೋವು ಆಗ್ತಾ ಇದೆ. ಪ್ರತಿನಿಧಿ ಸುನಿಲ್ ಎಲ್ಲದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಸುನಿಲ್, ಈ ಸರ್ಕಸ್ 3-4 ದಿನಗಳಿಂದ ನಡೀತಾ ಇದೆ. ರೆಡ್ಡಿ ಅವರ ಮನವೊಲಿಸುವಂತ ಕಾರ್ಯ ನಿನ್ನೆ ದಿನ ಸಿಎಂ ಮಾತಿನಿಂದಲೇ ಆರಂಭ ಆಗಿತ್ತು. ಖಾಸಗಿ ಹೋಟೆಲ್ನಲ್ಲಿ ಚರ್ಚೆಯೆಲ್ಲ ಆಯಿತು. ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್, 1-to-1 ಮಾತುಕತೆ ನಡೆಸಿದ್ದಾರೆ. ರೆಡ್ಡಿ ಅವರದು ಅಲ್ಲಿಂದ ಹೊರಟ ನಂತರನೂ ಕೂಡ ಕೃಷ್ಣ ಬೈರೇಗೌಡರ ಜೊತೆಗೆ ಮಾತನಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟೊತ್ತಿಗೆ ಸುದ್ದಿಗೋಷ್ಠಿ ನಡೆಸಬಹುದು, ಜೊತೆಗೆ ಇನ್ಸೈಡ್ ಡೀಟೇಲ್ಸ್ಗಳೇನಾದ್ರೂ ಲಭ್ಯ ಆಗ್ತಾ ಇದೆಯಾ ಸುನಿಲ್? ಚೈತ್ರ, ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನಕ್ಕೆ ಇನ್ನು ಕೆಲವೇ ಹೊತ್ತಿನಲ್ಲಿ ತೆರೆ ಬೀಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗಾಗಲೇ ಕಾಂಗ್ರೆಸ್ ಕಚೇರಿಗೆ ಆಗಲೇ ಸುರ್ಜೇವಾಲಾ ತೆರಳಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಸುರ್ಜೇವಾಲಾ ಮತ್ತೆ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡರ ಜೊತೆ ಕಳೆದ 1 ಗಂಟೆಯಿಂದ ಮಾತುಕತೆಯನ್ನ ಹೋಟೆಲ್ನಲ್ಲಿ ಮಾಡಿದ್ದಾರೆ. ಈ ಒಂದು ಮಾತುಕತೆಯಲ್ಲಿ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಪ್ರಯತ್ನ ಕೂಡ ನಡೀತು. ಯಾಕೆಂದ್ರೆ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರಿಗಾಗಲೇ
ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ ಮತ್ತೆ ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ರಾಮಲಿಂಗ ರೆಡ್ಡಿ ಅವರನ್ನ ಮನವೊಲಿಕೆ ಪ್ರಯತ್ನ ನಡೀತಾ ಇತ್ತು. ಎರಡನೇ ಬಾರಿ ರಾಮಲಿಂಗ ರೆಡ್ಡಿ ಅವರು ಬೆಳಗ್ಗೆ ಸುರ್ಜೇವಾಲಾ ಅವರನ್ನ ಭೇಟಿ ಆಗಿದ್ರು, ಮತ್ತೆ ಮಧ್ಯಾಹ್ನದ ನಂತರ ಸುರ್ಜೇವಾಲಾ ಅವರನ್ನ ಭೇಟಿ ಆದ್ರು. ಆ ವೇಳೆ ತಕ್ಷಣ ಕೃಷ್ಣ ಬೈರೇಗೌಡರಿಗೆ ಬುಲಾವ್ ಕೊಟ್ಟಂತ ಸುರ್ಜೇವಾಲಾ ಅವರು ಮೂವರು ಸೇರಿದಂತೆ ಒಂದು ಸಭೆಯನ್ನು ನಡೆಸಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿರುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ರಾಮಲಿಂಗ ರೆಡ್ಡಿ ಅವರಿಗೆ ಬೆಂಗಳೂರು ಖಾತೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಮನೆಗೆ ತೆರಳಿದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಸುದ್ದಿಗೋಷ್ಠಿ ಆಗ್ಲಿ ಅದಾದ ನಂತರದ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರಿನ ಖಾತೆ ಮೇಲೆ ಸಾಕಷ್ಟು ಒಲವನ್ನು ಕೂಡ ಹೊಂದಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ರಾಮಲಿಂಗ ರೆಡ್ಡಿ ಅವರು ಹಿಡಿತ ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ. ಹಾಗಾಗಿ ರಾಮಲಿಂಗ ರೆಡ್ಡಿ ಅವರನ್ನ ರಾಜೀನಾಮೆಯನ್ನು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿ ಈಗಾಗಲೇ ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸುರ್ಜೇವಾಲಾ, ಕೃಷ್ಣ ಬೈರೇಗೌಡ ಮತ್ತೆ ರಾಮಲಿಂಗ ರೆಡ್ಡಿ ಅವರ ಒಂದು ಸಭೆ ಹಿಂದೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಕಳೆದ 1 ಗಂಟೆಯಿಂದ ನಡೀತಾ ಇರುವಂತಹ ಈ ಒಂದು ನಡೆದಂತ ಸಭೆಯಲ್ಲಿ ಒಂದಷ್ಟು ಸಾಧಕ ಬಾಧಕ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಲಾಗಿದೆ. ಪ್ರಮುಖವಾಗಿ ಕೃಷ್ಣ ಬೈರೇಗೌಡರಿಗೆ ಈಗಾಗಲೇ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಲಾಗಿದೆ. ಆ ಒಂದು ಖಾತೆ ಮೇಲೆ ಕಣ್ಣಿಟ್ಟಿರುವಂತಹ ರಾಮಲಿಂಗ ರೆಡ್ಡಿ ಅವರಿಗೆ ಸಾಕಷ್ಟು ಬೇಸರ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ಮನವೊಲಿಕೆ ಪ್ರಯತ್ನ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುರ್ಜೇವಾಲಾ ಅವರು ಸುದ್ದಿಗೋಷ್ಠಿ ಮಾಡ್ತಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಅಂತಿಮವಾದ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಏನ್ ನಿರ್ಧಾರ ಪ್ರಕಟವಾಗುತ್ತೆ ಆ ಎಲ್ಲಾ ನಿರ್ಧಾರಗಳ ಮೇಲೆ ರಾಮಲಿಂಗ ರೆಡ್ಡಿ ಅವರ ರಾಜೀನಾಮೆಯನ್ನು ವಾಪಸ್ ಪಡಿತಾರಾ ಇಲ್ಲ ರಾಜೀನಾಮೆ ಕೊಟ್ಟಿರೋದಕ್ಕೆ ಭದ್ರಾಗಿರ್ತಾರ ಅಂತೇಳಿ ಕಾದ್ ನೋಡಬೇಕಾಗಿದೆ. ಈಗಾಗಲೇ ರಾಮಲಿಂಗ ರೆಡ್ಡಿ ತೆರಳಿದ ನಂತರದಲ್ಲೂ ಕೂಡ ಸುರ್ಜೇವಾಲಾ ಮತ್ತೆ ಕೃಷ್ಣ ಬೈರೇಗೌಡರು 10 ನಿಮಿಷಗಳ ಕಾಲ 1-to-1 ಸಭೆಯನ್ನು ಕೂಡ ನಡೆಸಿದ್ದಾರೆ. ಒಂದಷ್ಟು ಮೂಲಗಳ ಪ್ರಕಾರ ಬಹುತೇಕವಾಗಿ ರಾಮಲಿಂಗ ರೆಡ್ಡಿ ಅವರಿಗೆ ಏನು ಬೆಂಗಳೂರು ಖಾತೆಯನ್ನ ಕೊಡಬಹುದು ಅನ್ನೋ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ಮುಂಬರುವಂತ GBA ಚುನಾವಣೆಗೆ ರಾಮಲಿಂಗ ರೆಡ್ಡಿ ಅವರ ಹಿಡಿತ ಬೆಂಗಳೂರಿನಿಂದ ಅವರದೇ ತನ್ನದಾದಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ರಾಮಲಿಂಗ ರೆಡ್ಡಿ ಅವರನ್ನ ನಾವು ಈ ಒಂದು ಖಾತೆಯನ್ನ ಕೊಡಲಿಲ್ಲ, ಅವರಿಗೆ ಅಸಮಾಧಾನ ಉಂಟಾಯ್ತು, ಅಸಮಾಧಾನ ಶಮನ ಮಾಡಲಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ GBA ಚುನಾವಣೆ ಮೇಲೆ ಎಫೆಕ್ಟ್ ಕೂಡ ಆಗುತ್ತೆ. ಇದು ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ ಮತ್ತೆ ಅನುಕೂಲವಾಗುತ್ತೆ. ಹಾಗಾಗಿ ರಾಮಲಿಂಗ ರೆಡ್ಡಿ ಅವರನ್ನ ಯಾವುದೇ ಕಾರಣಕ್ಕೂ ಮನವೊಲಿಕೆಯನ್ನ ಮಾಡಲೇಬೇಕು. ಆ ಒಂದು ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಎಂಟ್ರಿ ಆದ್ರು, ಡಿ ಕೆ ಶಿವಕುಮಾರ್ ಅವರು ತಡರಾತ್ರಿ ಅವರಿಗೆ ಮಾತುಕತೆ ನಡೆಸಿದ್ರು. ಅದಾದ ನಂತರದಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಒಂದಷ್ಟು ಸೂಚನೆಗಳನ್ನ ಕೊಟ್ಟರು. ಎಲ್ಲಾ ಬೆಳವಣಿಗೆಗಳು ಕೂಡ ನಡೆದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುರ್ಜೇವಾಲಾ ಅವರು ಎಲ್ಲಾ ಗೊಂದಲಕ್ಕೆ ತೆರೆ ಎಳೆಯುವಂತ ಸಾಧ್ಯತೆ ದಟ್ಟವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮಲಿಂಗ ರೆಡ್ಡಿ ಅವರಿಗೆ ಬೆಂಗಳೂರು ಖಾತೆ ಸಿಗುತ್ತೆ ಅಂತೇಳಿ ಅವರ ಆಪ್ತರಲ್ಲೂ ಕೂಡ ಒಂದಷ್ಟು ವಿಶ್ವಾಸ ಇದೆ. ಆ ಒಂದು ನಿಟ್ಟಿನಲ್ಲಿ ರಾಮಲಿಂಗ ರೆಡ್ಡಿ ಅವರು ನಾನು ಈ ಒಂದು ಸುದ್ದಿಗೋಷ್ಠಿ ಆದ ನಂತರದಲ್ಲಿ ಪ್ರತಿಕ್ರಿಯೆನ ಕೊಡ್ತೀನಿ, ಎಲ್ಲದಕ್ಕೂ ಕೂಡ ಒಳ್ಳೇದಾಗತ್ತೆ, ಎಲ್ಲ ಗೊಂದಲವೂ ಕೂಡ ಬಗೆಹರಿಯುತ್ತೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಕೂಡ ಈಗಾಗಲೇ ಮಾಧ್ಯಮದವರ ಜೊತೆ ಆಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ನಿನ್ನೆಯಿಂದ ಏನ್ ರಾಮಲಿಂಗ ರೆಡ್ಡಿ ಅವರ ರಾಜೀನಾಮೆಯ ಒಂದು ಪ್ರಹಸನ ನಡೀತಾ ಇದೆ, ಈ ಒಂದು ಗೊಂದಲಕ್ಕೆ ತೆರೆ ಎಳೆಯಲಿಕ್ಕೆ ಹೈಕಮಾಂಡ್ ಕೂಡ ಸಂಪರ್ಕದಲ್ಲಿ ಸುರ್ಜೇವಾಲಾ ಅವರು ಮಾತನಾಡೋರಿದ್ದಾರೆ, ನೋಡೋಣ.